ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಅನುಭವ ಮಂಟಪದ ಮೂಲಕ ಸರ್ವ ಸಮಾನತೆಗಾಗಿ ಲಿಂಗಾಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತಾ 150 ಕೋಟಿ ಭಾರತೀಯರಿಗೆ ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪದ ಭೂಮಿಯಿಂದ ಈ ಮುಂಜಾನೆಯ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ವೇದ ಶಾಸ್ತ್ರದವರನ್ನ ಹಿರಿಯರೆನ್ನೇನು, ಮಾಯಾ ಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೇನು. ಇವರು ಹಿರಿಯರುಗಳೇ, ಯಾಗ ನಟ್ಟು ವಿಗಪಾಣರು, ಇದರಕ್ಕಿಂತ ಅಧಿಕ ಸಾಧಿಸಿದವರೇನು ಕಿರಿಯರೇ. ಇಂತು ವಿದ್ಯಾ ಗುಣ ಜ್ಞಾನ ಧರ್ಮ ಆಚಾರಶೀಲಂಗಳು ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ಈ ವಚನದ ಭಾವಾರ್ಥ ಏನಿದೆಯಪ್ಪ ಅಂದರೆ, ಮಹಾತ್ಮ ಬಸವಣ್ಣನವರು 12ನೇ ಶತಮಾನದಲ್ಲಿ ಅವತ್ತ ಈ ಮನುವಾದಿಗಳು, ಈ ಕುತಂತ್ರವಾದಿಗಳು, ಈ ಷಡ್ಯಂತ್ರವಾದಿಗಳು, ಈ ವಿದೇಶಿಗರು ಇಲ್ಲಿನ ಮುಗ್ಧ ಜನರ ಮೇಲೆ ದಬ್ಬಾಳಿಕೆ ಮಾಡಿ 5 ವರ್ಗಗಳನ್ನು ಮಾಡಿ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ ಥರ ವಿಂಗಡಣೆ ಮಾಡಿ ಅವರನ್ನು ಶೋಷಣೆ ಮಾಡ್ತಾ ಬರ್ತಕ್ಕಂಥದ್ದನ್ನು ಕಂಡು ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಬ್ರಹ್ಮಾಂಡದ ತತ್ವ, ಒಂದು ಅರಿವಿನ ಕುರುಹು ಇಷ್ಟಲಿಂಗವನ್ನು ಕೊಡೋದರ ಮೂಲಕ ನಿಮ್ಮ ದೇಹವೇ ನಿಮಗೆ ದೇವಸ್ಥಾನವಿದೆ, ನಿಮ್ಮ ದೇಹವೇ ನಡೆದಾಡುವ ದೇವಾಲಯವಿದೆ, ಎಲ್ಲ ಜೀವಗಳಲ್ಲಿ ಸಾಕ್ಷಾತ್ ದೇವರನ್ನು ಕಾಣಿರಿ ಎಂದು ಹೇಳ್ತಾ, ಮತ್ತು ಎಲ್ಲರಿಗೂ ಒಂದೇ ಒಂದು ದೇವಾಲಯ, ಕಂಬವಿಲ್ಲದ ದೇವಾಲಯ ಎಂದು ಹೇಳಿದ ತತ್ವ ಇವತ್ತ ಭಾರತೀಯರಿಗೆ ಬಹಳ 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 ಅವಶ್ಯಕತೆ ಇದೆ ಎಂದು ಹೇಳ್ತಾ, ಪ್ರತಿಯೊಬ್ಬರು ಇಂತಹ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ಈ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ. ನಾವು ದೇವರನ್ನು ಹುಡುಕಿಕೊಂಡು ಯಾವುದೇ ತೀರ್ಥಕ್ಷೇತ್ರ, ಯಾವುದೇ ಧರ್ಮಸ್ಥಳ, ಯಾವುದೇ ಚಾರ್ಧಾಮ, ಯಾವುದೇ ಗಂಗಾ ನದಿ ನೀರಿನಲ್ಲಿ ಮುಳುಗಿದರೆ ಪಾಪ ಪರಿಹಾರ ಆಗುತ್ತೆ, ಗಿಡಕ್ಕೆ ದಾರ ಸುತ್ತಿದರೆ ಏನಾರು ಸಿಗುತ್ತದೆ, ಏನೆಲ್ಲ ನಮ್ಮ ತಲೆಯಲ್ಲಿ ಹಾಕಿದ್ರಲ್ಲ ಅವರೆಲ್ಲರೂ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು ಆಗುತ್ತಾರೆ ಈ ವಚನಗಳ ಆಧಾರದ ಮೇಲೆ. ಈಗಲಾದರೂ ಕೂಡ ಈ ವಿಜ್ಞಾನ ಯುಗದಲ್ಲಿ ನಾವೆಲ್ಲರೂ ಜನಮನಕ್ಕೆ ಸತ್ಯವನ್ನು ಅರಿತುಕೊಳ್ಳೋಣ, ಸತ್ಯದ ವಿಚಾರಗಳನ್ನು ಬಿತ್ತೋಣ. ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದು ಎಂದು ಬಸವಣ್ಣರು ಹೇಳ್ತಾರಲ್ಲ, ಆ ರೀತಿ ಬದುಕಿ ನಾವು ಸೃಷ್ಟಿಕರ್ತನ ಅಂತರಂಗ ದೇವನಿಗೆ ಒಲಿಸಿಕೊಳ್ಳುವ ಪರಿಯಾಗೋಣ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಹೃದಯಕ್ಕೆ ತಟ್ಟಿದೆ ಆದರೆ 150 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸುವ ಕಾರ್ಯ ಮಾಡುವಿರೆಂದು ವಿನಂತಿಸಿಕೊಳ್ತಾ, ಮತ್ತೊಮ್ಮೆ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.